ಹಾಯ್ ಎಲ್ಲರಿಗೂ ನಾನು ನಿಮ್ಮ ಚಿಟ್ಟಿ. ಗುಡ್ ಮಾರ್ನಿಂಗ್ ಎವ್ರಿವನ್ ಫ್ರಮ್ ಮಧುಗಿರಿ. ಇದು ಡೇ 3 ಲೈಕ್ ಲಾಸ್ಟ್ ಡೇ. ನಾವು ಇದಾದ್ಮೇಲೆ ನೆಕ್ಸ್ಟ್ ಡೇ ರಿಟರ್ನ್ ಆದ್ವಿ ಮಾರ್ನಿಂಗ್ಗೆ. ಸೊ ಇದು ಮಾರ್ನಿಂಗ್ ಎದ್ದು ಫುಲ್ ಮಂಜು ಬೀಳ್ತಿತ್ತು. ಲಿಟ್ರಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಮಳೆ ಬಿದ್ದಿದ್ರಿಂದ ಫುಲ್ ಮಂಜು ಬೀಳ್ತಿತ್ತು. ಏಕಶಿಲಾ ಬೆಟ್ಟ ಇತ್ತು ಅಲ್ಲ ಮಧುಗಿರಿಯಲ್ಲಿ, ಆ ಬೆಟ್ಟನೇ ಕಾಣ್ತಿರ್ಲಿಲ್ಲ, ಅಷ್ಟು ಮಂಜಲ್ಲಿ ತುಂಬಿತ್ತು ಆ ಬೆಟ್ಟ. ಅಷ್ಟು ದೊಡ್ಡ ಬೆಟ್ಟ ಮಂಜಲ್ಲಿ ತುಂಬಿತ್ತು ಅಂದರೆ ನನಗಂತೂ ಆಶ್ಚರ್ಯನೇ ಆಯಿತು. ನೋಡಿ ಲಿಟ್ರಲಿ ಕಾಣ್ತಿಲ್ಲ, ಅವ್ರ ಮನೆಯಿಂದ ನೀಟಾಗಿ ಕಾಣ್ತಿದ್ದು, ಬಟ್ ಅವತ್ತು ಕಾಣ್ತಿಲ್ಲ. ಲೈಕ್ ಟ್ರೆಕ್ಕಿಂಗ್ ಹೋಗಿದ್ದೆ, ತುಂಬ ಚೆನ್ನಾಗಿರ್ತಿತ್ತು. ಬಟ್ ಆಲ್ರೆಡಿ ನಾವು ಹೋಗಿ ಬಂದಿರೋದ್ರಿಂದ ನಾವು ಅಲ್ಲಿ ಹೋಗ್ತಿರ್ಲಿಲ್ಲ. ಲೈಕ್ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟೆ ನಾವು ಹೋಗ್ತಿರ್ಲಿಲ್ಲ. ಸೊ ನಮ್ಗೆ ನೋಡೋ ಪ್ಲೇಸಸ್ ಬೇರೆ ಇತ್ತು. ಆ್ಯಂಡ್ ಮಾರ್ನಿಂಗ್ ಎದ್ದು ಸ್ವಲ್ಪ ಕಾಫಿ ಕುಡಿದು ಸ್ವಲ್ಪ ವ್ಯೂನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ವ್ಯೂ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಮಾರ್ನಿಂಗ್ ಬೇಗನೆ ಎದ್ದಿದ್ದರಿಂದ. ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ಹೊರಟಿದ್ದ ಜಾಗನೇ ಪಾವಗಡ. ಪಾವಗಡ ಯಾಕೆ ಅಂತ ಯೋಚನೆ ಮಾಡ್ತಿದ್ರೆ, ಅಲ್ಲಿ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ತುಂಬ ಫೇಮಸ್ ದೇವಸ್ಥಾನ, ತುಂಬ ಹೆಸರುವಾಸಿಯಾದಂಥ ದೇವಸ್ಥಾನ. ನಾನಂತೂ ನೋಡಿರಲಿಲ್ಲ. ನಮ್ಮ ಮನೆಯವ್ರು ಜಾಸ್ತಿ ಎಲ್ಲ ಹೋಗಿ ಬರ್ತಾರೆ, ಬಟ್ ಐ ಡೋಂಟ್ ನೋ ವೈ ನನಗೆ ಅವತ್ತು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ನಮ್ಮ ಅಕ್ಕ ಮಾತ್ರನೇ ಹೋಗ್ತಿದ್ವಿ. ಬಿಕಾಸ್ ಬೇರೆ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ವರ್ಕ್ ಇತ್ತು. ಅವರು ಕೋರ್ಟಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅವ್ರಿಗೆ ಅಷ್ಟು ಈಸಿಯಾಗಿ ಲೀವ್ಸ್ ಸಿಗಲ್ಲ. ಸೊ ಅವ್ರು ನಮ್ಮ ಜೊತೆ ಬರೋಕ್ಕಾಗಿಲ್ಲ. ನಮಗೆ ಮಧುಗಿರಿಯಿಂದ ಅರೌಂಡ್ 65 ಕಿಲೋಮೀಟರ್ಸ್ ಏನೋ ಅಷ್ಟೇ. ಬಸ್ ಸ್ಟ್ಯಾಂಡಲ್ಲಿ ಡೈರೆಕ್ಟಾಗಿ ಬಸ್ ಸಿಗುತ್ತೆ, ಬ್ಯಾಂಗ್ಳೂರು ಪಾವಗಡ ಬಸ್. ಯಾರಾದರೂ ಬ್ಯಾಂಗ್ಳೂರಿಂದ ಬರಬೇಕು ಅಂದ್ಕೊಂಡ್ರು ಕೂಡ ಡೈರೆಕ್ಟಾಗಿ ಬ್ಯಾಂಗ್ಳೂರಲ್ಲೇ ನೀವು ಬಸ್ ಹತ್ಬೋದು. ಅರೌಂಡ್ 4.5 ಅವರ್ಸ್ ಇಲ್ಲ 5 ಅವರ್ಸ್ ಮ್ಯಾಕ್ಸ್ ಅಷ್ಟೇ ನೀವು ಡೈರೆಕ್ಟಾಗಿ ಪಾವಗಡ ಬರ್ತೀರಾ. ಸಿಂಗಲ್ ಹೈವೇ. ನನಗಂತೂ ನಿಜ 60 ಕಿಲೋಮೀಟರ್ಸ್ ಅರೌಂಡ್ 1 ಅವರಲ್ಲೇ ಹೋದರು KSRTC ಅವರು. ನನಗಂತೂ ತುಂಬ ಖುಷಿ ಆಯಿತು. ನಂಗೆ ಬಸ್ ಜರ್ನಿ ಅಷ್ಟು ಇಷ್ಟ ಆಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ಸೊ ಫ್ಯಾಮಿಲಿ ಜೊತೆ ಹೋಗಿದ್ರೆ ಕಾರೋ ಇಲ್ಲ ಬೈಕ್ಸೋ ಏನೋ ನೋಡ್ಬೋದಿತ್ತು, ಬಟ್ ನಾವು ಇಂಡಿಪೆಂಡೆಂಟಾಗಿ ಹೋಗಿದ್ವಲ್ಲ, ಸೊ ಡೈರೆಕ್ಟಾಗಿ ಬಸ್ ಹತ್ತಿ ಕೂತ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಅಂತೂ ಮಾಡಿರಲಿಲ್ಲ ನಾವು. ಸೊ ಡೈರೆಕ್ಟಾಗಿ ಹಂಗೆ ಹೋಗೋಣ ಅಂತ ಹೋಗಿದ್ವಿ. ಹಾಗೂ ಅಲ್ಲಿರೋ ದೇವಸ್ಥಾನ ತುಂಬ ಅಂದರೆ ತುಂಬ ವಿಶಿಷ್ಟವಾದ ದೇವಸ್ಥಾನ. ಯಾರಿಗಾದರೂ ನಿಜ ಲೈಫಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಅಂದಾಗ ಅಲ್ಲಿ ಹೋಗಿ ಬರಬೇಕು ಅಂತ ಕೇಳ್ತಾರೆ. ಅಮ್ಮ ಅವ್ರು ಯಾವಾಗೂ ಹೇಳ್ತಾರೆ, ನಾವು ಕೇಳಲ್ಲ ಅಲ್ವಾ, ಸ್ವಲ್ಪ ಅತಿ ಮಕ್ಕಳು ಅಂತೀವಲ್ಲ ಆ ಥರ ನಾವು ಕೂಡ. ಬಟ್ ಗೊತ್ತಿಲ್ಲ, ಅಂದ್ಕೊಂಡು ಲೈಕ್ ಅಂದ್ಕೊಂಡ್ಲೇ ಇಲ್ಲ ಹೋಗಬೇಕು ಅಂತ, ಬಟ್ ಹಂಗೆ ಅನ್ನಿಸ್ತು ಹೋಗಬೇಕು ಅಂತ. ಅಲ್ಲಿಂದ ಹಂಗೆ ಹೋಗ್ಬಿಟ್ವಿ. ಬಸ್ ಸ್ಟ್ಯಾಂಡಲ್ಲಿ ಇಳಿದ್ರೆ ಅಲ್ಲಿಂದ ಒಂದು 5-10 ಮಿನಿಟ್ಸಲ್ಲಿ ನಿಮಗೆ ದೇವಸ್ಥಾನ ಸಿಗುತ್ತೆ. ಡೈರೆಕ್ಟ್ ರೋಡ್ಗೆ ಇದೆ ದೇವಸ್ಥಾನ, ಏನು ಜಾಸ್ತಿ ದೂರ ಅಂತೇನಿಲ್ಲ. ಅಲ್ಲಂತೂ ವ್ಯೂಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಲೈಕ್ ಇಫ್ ಐ ಹ್ಯಾವ್ ಅನ್ ಐಫೋನ್, ನಾನು ಡೆಫಿನೆಟಾಗಿ ತುಂಬ ಚೆನ್ನಾಗಿರೋ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಬೋದಿತ್ತು. ಬಟ್ ನಾನು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿದ್ದ ಅಷ್ಟು ಒಳ್ಳೆ ವ್ಯೂಸ್ ಇಲ್ಲ ಅಂತ ನನಗೂ ಗೊತ್ತು. ಬಟ್ ಮೇ ಬಿ ಫ್ಯೂಚರಲ್ಲಿ ಏನಾದರೂ ದೂರ ಹೋಗೋ ಅವಶ್ಯಕತೆ ಕೂಡ ಇಲ್ಲ. ರೋಡ್ಗೆ ಸಿಗುತ್ತೆ ದೇವಸ್ಥಾನಕ್ಕೆ ಅಂತ ನಾವು ಸ್ವಲ್ಪ ಸಾಮಗ್ರಿಗಳು ತಗೊಂಡ್ವಿ. ಹಾಗೂ ಈ ಎಳ್ಳು ಪಟ್ನಾನ ಆಯಿಲ್ ಹಾಕಿ ಅಂಟಿಸ್ಬೇಕು ದೇವ್ರಿಗೆ ಅಂತ ಹೇಳ್ತಾರೆ. ಮೀನ್ಸ್ ನಮಗೇನಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರು ಇಲ್ಲ ಕೆಟ್ಟದಿದ್ರು ಲೈಫಲ್ಲಿ ಹೋಗುತ್ತೆ ಅನ್ನೋ ನಂಬಿಕೆ. ಅದನ್ನು ಅಕ್ಕ ಮಾಡ್ತಿದ್ಲು, ನಾನು ವೀಡಿಯೋ ಶೂಟ್ ಮಾಡ್ತಿದ್ದೆ, ನಾನು ವೀಡಿಯೋಗ್ರಾಫರ್ ಆಗಿದ್ದೆ ಅವತ್ತಂತೂ. ಆಬ್ವಿಯಸ್ಲಿ ನಾನೇ ಯಾವತ್ತೂ ಮಾಡ್ಬೇಕು ಅಂದ್ಕೊಳ್ಳಿ ವೀಡಿಯೋಗ್ರಾಫರ್. ನನಗಿವೆಲ್ಲ ಮಾಡೋಕ್ಕೆ ಸ್ವಲ್ಪ ಭಯ ಕೂಡ, ಬಿಕಾಸ್ ಏನಾರ ತಪ್ಪು ಮಾಡ್ತೀನೇನೋ ಅನ್ನೋ ಒಂದು ಭಯ. ಅದು ಡೈರೆಕ್ಟಾಗಿ ದೇವ್ರಿಗೆ ಆಚೆನೇ ಇರುತ್ತೆ, ಒಂಥರ ಪೀಠ ಥರ, ಅಲ್ಲೇ ನೀವು ಅಂಟಿಸ್ಬೋದು ಆರಾಮಾಗಿ. ಅಂಟಿಸಿ ಕಾಯಿ ಹೊಡ್ಕೊಂಡು ದೇವಸ್ಥಾನ ಒಳಗಡೆ ಡೈರೆಕ್ಟಾಗಿ ಹೋಗ್ಬೋದು. ನಾವು ಹೋಗಿದ್ದ ಅದೃಷ್ಟನೋ ಏನೋ, ಯಾರೂ ಕೂಡ ಇರಲಿಲ್ಲ. ಯಾರು ಅಂದರೆ ಯಾರೂ ಇರಲಿಲ್ಲ. ಆರಾಮಾಗೇ ಹೋದ್ವಿ ದೇವಸ್ಥಾನ ಒಳಗಡೆ. ಡೈರೆಕ್ಟ್ ದೇವಸ್ಥಾನಕ್ಕೆ ಒಳಗಡೆನೇ ಹೋದ್ವಿ. ಒಂಚೂರು ರಶ್ ಇರಲಿಲ್ಲ, ಖಾಲಿ ಇತ್ತು ದೇವಸ್ಥಾನ. ಆರಾಮಾಗಿ ದರ್ಶನ ಆಯಿತು. ನಿಜ ಕಣ್ಣು ಮುಂದೆಯೇ ದೇವರು ಇರ್ತಾರೆ, ಏನು ಕಷ್ಟನೇ ಬೀಳೋಂಗಿಲ್ಲ. ನಿಮ್ಗೇನೆಲ್ಲ ಕಷ್ಟ ಇದೆಯೋ ಆ ದೇವ್ರಿಗೆ ಹೇಳ್ಕೊಂಡು ನೀವೆಲ್ಲ ಕಷ್ಟನ ಮರಿಬೋದು ಆರಾಮಾಗಿ. ಆ್ಯಂಡ್ ನನಗಂತೂ ತುಂಬ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಿದೆ ಇಲ್ಲಿ ಅಂತೂ. ದೇವರು ಕೂಡ ತುಂಬ ಅದ್ಭುತವಾಗಿ ಕಾಣಿಸಿದ್ರು, ಮತ್ತು ಅಲ್ಲೇ ಅನ್ನದಾನ ಮಾಡ್ತಿದ್ರು. ನನಗಂತೂ ದೇವಸ್ಥಾನದಲ್ಲಿ ಪ್ರಸಾದ ಮಿಸ್ ಮಾಡ್ಕೊಳಕ್ಕೆ ಒಂಚೂರು ಇಷ್ಟ ಆಗಲ್ಲ. ಅದು ಋಣ ಇದ್ದರೆ ಮಾತ್ರನೇ ದೇವಸ್ಥಾನದಲ್ಲಿ ನಾವು ಪ್ರಸಾದ ತಿನ್ನೋಕ್ಕಾಗೋದು ಅಂತ ನಾನು ಗಟ್ಟಿಗೆ ನಂಬ್ತೀನಿ. ಅಲ್ಲಂತೂ ಬಿಸಿಬೇಳೆಬಾತ್ ಹಾಗೂ ಪೊಂಗಲ್ ಕೊಟ್ಟಿದ್ದರು. ಎಷ್ಟು ಅದ್ಭುತವಾಗಿತ್ತು ಅಂದರೆ ನಿಜ ಪೊಂಗಲ್ ಲೈಕ್ ಐ ವೋಂಟ್ ಈಟ್ ಗೀ ಮಚ್. ನನಗೆ ತುಪ್ಪದ ಸ್ಮೆಲ್ ಬಂದರೆ ಜಾಸ್ತಿ ನಾನು ತಿನ್ನೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಬಟ್ ಅಲ್ಲಿದ್ದಿದ್ದ ಪ್ರಸಾದದಲ್ಲಿ ತುಪ್ಪ ಮೇಲೆ ಕಾಣ್ತಿದ್ರು ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಅಲ್ಲಿಂದ ನಾವು ಪ್ರಸಾದ ಮುಗಿಸ್ಕೊಂಡು ನಾವು ಹೋಗಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ, ನೀವು ಅದು ಕೂಡ ಗೂಗಲ್ ಮ್ಯಾಪ್ ಹಾಕ್ಕೋಬೋದು, ಒಂದು 5 ಮಿನಿಟ್ಸಲ್ಲೇ ಬರುತ್ತೆ. ಎಷ್ಟು ಚೆನ್ನಾಗಿತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ. ದೇವಸ್ಥಾನ ಹಿಂದೆಗಡೆ ಕೋಟೆ ಇದೆ, ಲೈಕ್ ಬೆಟ್ಟ ಇದೆ. ಬೆಟ್ಟಗೆ ಕಂಪ್ಲೀಟ್ ಮಂಜು, ಲಿಟ್ರಲಿ ಕಂಪ್ಲೀಟ್ ಮಂಜು ತುಂಬಿಕೊಂಡಿದೆ. ಆ ವ್ಯೂ ಕೂಡ ನಾನು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಆ ದೇವಸ್ಥಾನ ವಾತಾವರಣ ಅಂದರೆ, ಆ ಮಳೆಗೆ
ಆ ದೇವಸ್ಥಾನ ನೋಡೋದಕ್ಕೆ ಚಂದ ಅನಿಸ್ಬೋದು. ಆ್ಯಂಡ್ ಆಂಜನೇಯ ಸ್ವಾಮಿ ನಮ್ಮ ಅಕ್ಕ ಫೇವ್ರೆಟ್ ಗಾಡ್. ಸೊ ಅವಳು ನಾನು ಹೋಗಲೇಬೇಕಂತ ಒಳಗಡೆನೇ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಜ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಳಗಡೆ ಆಂಜನೇಯ ಸ್ವಾಮಿ ಮೂರ್ತಿ. ಇಲ್ಲಿ ಕಥೆಗಳು ಕೂಡ ಹೇಳ್ತಾರೆ, ಬಟ್ ನಮಗೇನು ಗೊತ್ತಿಲ್ಲ. ಸೊ ನಾವು ಅಷ್ಟೇನು ತಿಳ್ಕೊಳ್ಳಿಲ್ಲ. ಅಲ್ಲಿಂದ ನಾವು ಒಂದು ಕೋಟೆಗೆ ಹೋದ್ವಿ. ಕಂಪ್ಲೀಟ್ ಬೆಟ್ಟ ಹತ್ತಿಲ್ಲ, ಕೋಟೆ ಮೇಲೆ ಇದೆ. ಬಟ್ ನಾವು ಹೋದ್ವಿ. ಸರಿ ಅಟ್ಲೀಸ್ಟ್ ಬಾಗ್ಲವರೆಗೂ ಹೋಗಿ ಬರೋಣ ಅಂತ ನಾನು ಅಕ್ಕ ಹೋದ್ವಿ. ಆ ದೇವಸ್ಥಾನದಿಂದ ಒಂದು 5 ಮಿನಿಟ್ಸ್ ನಡ್ಕೊಂಡು ಹೋದರೆ ಅದು ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲೊಂದು ಗುರ್ತು ಕೂಡ ಹೇಳ್ಬೋದು. ನೀವು ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡ್ರೆ ನಿಮಗೆ ಅದು ರೂಟ್ ಸ್ವಲ್ಪ ಕಷ್ಟ ತೋರಿಸ್ತಾ ಇದೆ. ಬಟ್ ಅದೇ ನೀವು ಈಶ್ವರ ದೇವಸ್ಥಾನ ಬರುತ್ತೆ, ವೇರ್ ಐ ವಿಲ್ ಶೋ ಯು ದ ಕ್ಲಿಪ್ಪಿಂಗ್ ಕೂಡ. ಆ ಈಶ್ವರ ದೇವಸ್ಥಾನ ರೈಟ್ ತಗೊಂಡ್ರೆ ಡೈರೆಕ್ಟ್ ಬೆಟ್ಟ ಸಿಗುತ್ತೆ ನಿಮಗೆ. ಸೊ ಯಾರಾದರೂ ಹೋದರೆ ಅದನ್ನು ಕೂಡ ಮಿಸ್ ಮಾಡದೆ ನೋಡ್ಕೊಂಬನ್ನಿ. ಬೆಟ್ಟ ಕೂಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹಾಗೂ ಅಲ್ಲಿರೋ ಕಟ್ಟಡಗಳು ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಅವರು ಲೈಕ್ ರಾಜರು ಕಟ್ಟಿದ್ರೋ ಏನೋ ಗೊತ್ತಿಲ್ಲ, ಅಲ್ಲಿರೋ ಕಥೆಗಳೇನೂ ನಮ್ಗೆ ಗೊತ್ತಿಲ್ಲ. ಬಟ್ ಜಸ್ಟ್ ನಾವು ನೋಡ್ಕೊಂಬಂದ್ವಿ. ಆ ಬೆಟ್ಟ ಫೋರ್ಟು ಕಂಪ್ಲೀಟ್ ಹತ್ತಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ನಾವು ಇಬ್ಬರೇ ಇರೋದ್ರಿಂದ ಹೋಗೋಕ್ಕೆ ಸ್ವಲ್ಪ ಹಿಂಜರಿದ್ವಿ. ಯಾರಾದರೂ ಹೋದರೆ ಫ್ರೆಂಡ್ಸ್ ಜೊತೆ ಡೆಫಿನೆಟಾಗಿ ನೋಡ್ಕೊಂಬನ್ನಿ. ಅದೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಮನೆಗೆ ಹೊರಟ್ವಿ. ಈ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.